ಸರ್ ನಿನ್ನೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದ್ರು, ನೀವು ಕೂಡ ಮಿಂಚಿನ ಪ್ರಚಾರ ಮಾಡಿದ್ರಿ ಸರ್. ಎಸ್, ಹೇಗಿತ್ತು ಸರ್ ಟ್ರೆಂಡ್ ಕೋಲಾರದಲ್ಲಿ? ಚೆನ್ನಾಗಿದೆ. ಕಾಂಗ್ರೆಸ್ ಗೆಲ್ತದೆ. ಕೋಲಾರದಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ. ಎಷ್ಟು ಮತಗಳಿಂದ ಗೆಲ್ಬೋದು ಸರ್? ಅದನ್ನ ಹೇಳಕ್ಕಾಗಲ್ಲ, ಗೆಲ್ತದೆ. ಚಿಕ್ಕಬಳ್ಳಾಪುರನೂ ಗೆಲ್ತದೆ. ಸಿಎಂ ಪ್ರಚಾರಕ್ಕೆ ಒಟ್ಟಿಗೆ ಹೋಗ್ತಿದ್ದೀರಾ ಸರ್ ನೀವು? ಸಿಎಂ ನನಗೆ ದೊಡ್ಡಬಳ್ಳಾಪುರ ಫಿಕ್ಸ್ ಆಗಿದೆ, ಅಲ್ಲಿ ಆರ್ಗನೈಸ್ ಮಾಡಬೇಕು. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯದು ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ 6 ಗಂಟೆಗೆ, ನಾವಲ್ಲಿ ಆರ್ಗನೈಸ್ ಮಾಡಬೇಕು. ಆ ಕಡೆ ಅವರು ಹೋಗ್ತಾರೆ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ಸುಧಾಕರ್, ಅವ್ರ ಜೊತೆಯಲ್ಲಿ ಇರ್ತಾರೆ. ನಾನು ಇಲ್ಲಿ ಅಲ್ಲಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಇಲ್ಲಿ ಭೇಟಿ ಆಗ್ತೀನಿ. ಓಕೆ. ನಿನ್ನೆ ರಾಹುಲ್ ಗಾಂಧಿ ಏನೋ ನಿಮಗೆ ಕೆಲವೊಂದು ಸಲಹೆಗಳು ಕೊಟ್ಟು ಹೋಗಿದ್ದಾರೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ನಾಯಕರಿಗೆ ಅಂತ. ಏನಿಲ್ಲ, ಏನು ಸಲಹೆ ಇಲ್ಲ, ಸುಮ್ಮನೆ ಮಾತಾಡಿದ್ದಾರೆ ಅಷ್ಟೇ. ನಿಮ್ಮ ಹತ್ರ ಮಾತಾಡಿದ್ರ ಸರ್? ಮಾತಾಡಿ ಏನೇ ವಿಚಾರಗಳೆಲ್ಲ ಹೇಳಿದ್ರೆ ಸರ್ ನಿಮ್ಗೆ ಆಗಿರೋ ಗೊಂದಲದ ಬಗ್ಗೆ? ನಾವೇನು ಮಾತಾಡಿದ್ವಿ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ, ಅವ್ರೇನು ಹೇಳಿದ್ರು ಅಂತ ಕೂಡ ಹೇಳೋಕ್ಕಾಗಲ್ಲ, ಇದು ಕಷ್ಟ. ಅಲ್ಲ, ಮುನಿಯಪ್ಪ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಹೇಳ್ತಾ ಇದ್ದೀರಿ. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಮುಗಿಸಿರಿ ಬೇಗ. ಏನು ಹೇಳೋದು? ಎಲ್ಲ ಕಡೆ ಗೆಲ್ತದೆ ಬಿಡ್ರೆ, ಚೆನ್ನಾಗಿದೆ ವಾತಾವರಣ. ಅಲ್ಲ, ಎಲ್ಲ ಕಡೆ ಸಚಿವರು ಕೆಲವು ಕಡೆ ಹೇಳ್ತಾ ಇದ್ದಾರೆ ಸರ್, ಹೌದು ಸಚಿವರ ಮುಂದುವರಿಬೇಕಂದ್ರೆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಎಲ್ಲ ಸಚಿವರು ಎಲ್ಲ ಕ್ಷೇತ್ರಗಳಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸಚಿವರು ಟಾಸ್ಕ್ ಕೊಟ್ಟಿದ್ದಾರೆ ಆ ಥರ ಅಂತ. ಅಲ್ಲ, ಸಚಿವರಿಗೆ ಜವಾಬ್ದಾರಿ ಇರ್ತದೆ, ಅವರು ಕೆಲಸ ಮಾಡಿ ಗೆಲ್ಸ್ಕೊಂಬರ್ಬೇಕು ಅಂತೇಳಿ ಆದೇಶ ಇರ್ತದೆ. ಅದರಂತೆ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.